ನಿನಗೆಷ್ಟು ಧೈರ್ಯ ಇದ್ರೆ ಆದಿ ಕೈ ಹಿಡಿತೀಯ? ತೆಗ್ಯ ಕೈನಾ. ಏನ್ ಹಾಗೆ ನೋಡ್ತಿದ್ಯಾ? ನೋಡು, ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ಬಂದಿಲ್ಲ. ಆದಿ ಪ್ಲೀಸ್ ಆದಿ, ಬಾ ಮನೆಗೆ ಹೋಗೋಣ. ಬಿಡೆ ಕೈ. ಆದಿ ಪ್ಲೀಸ್ ಆಟ ಮಾಡಬೇಡ, ಮನೇಲಿ ಎಲ್ಲರೂ ಟೆನ್ಷನ್ ಅಲ್ಲಿದ್ದಾರೆ, ಬಾ ಆದಿ. ಹೌದ್ರಿ ಆದಿ ಏನಾರ ಕೈ ಬಿಡ. ಅದೇನಾರ ಲಕ್ಷ್ಮಣ್ ಬಗ್ಗೆ ಮನ್ಯಾಗ ಎಲ್ಲರೂ ತಪ್ಪು ತಿಳ್ಕೊಂಡಾರ್ರಿ. ಇಬ್ಬರು ನೋಡ್ಬೇಕ ಏನ ಜಗಳ ಇರ್ಬೋದ್ರಿ, ಆದ್ರೆ ನನ್ನ ಹೆಂಡತಿ ಅದನ್ನ ದೊಡ್ಡದು ಮಾಡಿ ಹಾಕ್ಬಿಟ್ಟಾಳ್ರಿ. ದೊಡ್ಡ ಎಡವಟ್ಟು ಮಾಡಿಟ್ಟಲ್ಲ. ನೀವು ಲಗ್ನ ಮನೆಗೆ ಬರ್ರಿ. ಮೂಲಿ ಮನಿ, ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. ಅಲ್ರಿ ಅದೇನಾರ ನೀವು ನನ್ನ ಪರ ಮಾತಾಡ್ತಾ ಇದ್ದೀರೋ ಅಥವಾ ಇವಳ ಪರನೋ? ಆದಿ, ನಾನು ನಿನ್ ಜೊತೆ ಜಗಳ ಆಡೋದಕ್ಕೆ ಬಂದಿಲ್ಲ ಆದಿ. ಮನೇಲಿ ಎಲ್ಲರೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ನಾನು ನಿನಗೆ ಹೊಡೆದೆ ಅಂತ ಮಾತಾಡ್ತಿದ್ದಾರೆ. ಪ್ಲೀಸ್ ಆದಿ, ಬಂದು ಸತ್ಯ ಏನು ಅಂತ ಹೇಳು. ಶಬಾಷ್, ಪರವಾಗಿಲ್ಲ. ನಾನು ಅನ್ಕೊಂಡ ಹಾಗೆ ಆಗಿದೆ. ಹಾಗಾದ್ರೆ ನಾನು ನಿನಗೆ ಮೊದಲೇ ಹೇಳಿದ್ದೆ ಹೊರಟೋಗು. ನೀನ್ ನನ್ನ ಎದುರಾಕೊಂಡೆ, ಈಗ ಅನ್ಭವ್ಸ್. ಆದಿ, ನೀನ್ ಅವಳ ಹತ್ರ ನಿಂತು ಮಾತಾಡ್ತಿರೋದೇ ತಪ್ಪು. ಶಿ ಇಸ್ ನಾಟ್ ವರ್ತ್. ಆದಿ ಬಾ ಆದಿ, ಒಳಗೆ ಹೋಗೋಣ. ಆದಿ ಒಂದು ನಿಮಿಷ. ಇವಳನ್ನ ಪೊಲೀಸ್ ಅವ್ರ ಕೈಗೆ ಹಿಡ್ಕೊಂಡು ಹೋಗಕ್ ಬಿಡ್ಬೇಕಿತ್ತು. ಯು ಮೇಡ್ ಅ ಮಿಸ್ಟೇಕ್. ನನ್ನನ್ನು ಪೊಲೀಸ್ ಹಿಡ್ಕೊಂಡು ಹೋಗಿದ್ರೆ ತಾತನ ಹತ್ರ ನೀನೇನು ಉತ್ತರ ಕೊಡ್ತಾ ಇದ್ದೆ ಆದಿ? ನೋಡು, ನೀನೇ ಈಗ ಬರ್ಲಿಲ್ಲ ಅಂದ್ರೆ ನಾನು ತಾತಂಗೆ ಹೇಳ್ಬೇಕಾಗತ್ತೆ. ಏನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ತಾತನ್ಗೆ ಹೇಳ್ತೀಯಾ? ಹೇಳ್ಕೊ ಹೋಗೋ, ಅವರಿಗೂ ಹೇಳ್ತೀನಿ ಇವಳಿರೋ ಮನೇಲಿ ನಾನಿರಲ್ಲ ಅಂತ. ಅಕ್ಕ, ಲಕ್ಷ್ಮಿ ಅಕ್ಕ, ಆದಿ ಸಿಕ್ಕಿದನಕ್ಕ. ನಾನು ಬೇಗ ಕರ್ಕೊಂಡು ಬರ್ತೀನಿ. ನೀವು ಮನೇಲಿ ಎಲ್ಲರಿಗೂ ಹೇಳಿ ಗಾಬರಿ ಆಗ್ಬೇಡಿ ಅಂತ. ಕರ್ಕೊಂಡ್ ಬರ್ತೀಯಾ? ಚಾನ್ಸೇ ಇಲ್ಲ. ನೀನ್ ಮನೆಯಿಂದ ಹೋಗೋವರೆಗೂ ನಾನ್ ಮನೆಗೆ ಬರಲ್ಲ. ಲಕ್ಷ್ಮಿ, ಲಕ್ಷ್ಮಿ ಇಲ್ಲೇ ಶಮಿತಾ ಮನೇಲಿದ್ದಾನಕ್ಕ. ಲಕ್ಷ್ಮಿ ಅಕ್ಕ, ಇಬ್ರು ಮೊದಲು ಆಸ್ಪತ್ರೆಗೆ ಬನ್ನಿ. ಹಾಸ್ಪಿಟಲ್ಗ? ಏನಾಯ್ತಕ್ಕ? ನೋಡು, ನಂಗೆ ಸಮಾಧಾನ ಮಾಡಕ್ ಬರ್ಬೇಡ. ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ಯಾರೇ ಫೋನ್ ಮಾಡಿದ್ದು? ಆದಿ, ಆತಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ ಆದಿ. ಅಣ್ಣ, ನನ್ನ ಫೋನ್ ತಗೊಂಡು ಡಾಕ್ಟರ್ ವಿಶ್ವನಾಥ್ ಕಾಲ್ ಮಾಡು. ನಾಟ್ ರೀಚಬಲ್ ಬರ್ತಾ ಇದೆ. ಇನ್ನೊಂದು ನಂಬರ್ ಇದೆ ನೋಡು, ಅದಕ್ಕೆ ಕಾಲ್ ಮಾಡು. ಬ್ಲೂಟೂತ್ ಆನ್ ಮಾಡು. ಹಲೋ ಹಲೋ ಡಾಕ್ಟರ್, ನಾನು ದೇವ್ಕಿ. ಎಮರ್ಜೆನ್ಸಿ ಇದೆ, ಪ್ಲೀಸ್ ಹಾಸ್ಪಿಟಲ್ಗೆ ಬರ್ತೀರಾ? ಏನಾಯ್ತಮ್ಮ? ನಿಮ್ಮ ಫ್ರೆಂಡಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ 15 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಅಮ್ಮ, ಅಪ್ಪಂಗೆ ಏನೂ ಆಗಲ್ಲ, ಧೈರ್ಯವಾಗಿರು. ಅಳ್ಬೇಡ ಅಮ್ಮ. ಹೊರಗಡೆ ಸ್ಟ್ರೆಚರ್ ಕಳಿಸಿ ಪ್ಲೀಸ್, ಎಮರ್ಜೆನ್ಸಿ. ಹೊರಗಡೆ ಸ್ಟ್ರೆಚರ್ ತಗೊಂಡೋಗಿ ಬೇಗ. ಡಾಕ್ಟರ್ ವಿಶ್ವನಾಥ್ಗೆ ಈಗಲೇ ಕಾಲ್ ಮಾಡಿ ಬರಕ್ಕೆ ಹೇಳಿ ಪ್ಲೀಸ್. ಓಕೆ, ಹುಷಾರು, ನಡಿ.
ಎದೆ ಹಿಡ್ಕೊಂಡು ಬಿದ್ದೋದ್ರು. ಹಿ ವಾಸ್ ಸ್ವೆಟ್ಟಿಂಗ್. ಐ ಥಿಂಕ್ ಇಟ್ಸ್ ಅನ್ ಹಾರ್ಟ್ ಅಟ್ಯಾಕ್. ಯು ಡೋಂಟ್ ವರಿ, ನಾನೆಲ್ಲ ನೋಡ್ಕೋತೀನಿ. ನಿಂದೊಂದು ಸಿಗ್ನೇಚರ್ ಬೇಕಾಗುತ್ತೆ. ಪ್ಲೀಸ್ ಕಮ್. ಶೋಭಿತಾ, ಏನೇ ಇವಳು ಅಪ್ಪನ ಮುಖ ಕಂಡ್ರೇನೆ ಆಗ್ತಿರ್ಲಿಲ್ಲ, ಈಗ ನೋಡಿದ್ರೆ ಇಷ್ಟು ಪ್ರೀತಿ ಕಾಳಜಿ, ಇಷ್ಟು ಟೆನ್ಷನ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅಮ್ಮ, ನೀನು ಸಿನಿಮಾಗಳನ್ನ ನೋಡೋ ಸ್ವಲ್ಪ ಅಭ್ಯಾಸ ಮಾಡ್ಕೊಬೇಕು, ಆಗ ಗೊತ್ತಾಗತ್ತೆ. ಅಂದ್ರೆ ಏನು ಫಾದರ್ ಸೆಂಟಿಮೆಂಟ್ ಸಿನಿಮಾಗಳ? ಈ ಸಿನಿಮಾಗಳಲ್ಲಿ ನೋಡಿಲ್ವಾ ನೀನು? ಕ್ಲೈಮ್ಯಾಕ್ಸಲ್ಲೋ ಇಂಟರ್ವೆಲ್ಲಲ್ಲೋ ಕೊನೆಗೆ ಈ ವಿಲನ್ಸ್ಗಳು ಒಳ್ಳೆಯವರಾಗೋದು ಹಾಗೆ. ಅಂದ್ರೆ ಇವತ್ತು ನಮ್ಮ ಮಾವನ ಕ್ಲೈಮ್ಯಾಕ್ಸ್ ಏನೇ? ಕ್ಲೈಮ್ಯಾಕ್ಸು ಇಂಟರ್ವೆಲ್ಲೋ ಆಮೇಲೆ ಗೊತ್ತಾಗುತ್ತೆ. ಇರಮ್ಮ. ಅಪ್ಪ ತಂದೆ, ಇಂಟರ್ವಲ್ಲೋ ಕ್ಲೈಮ್ಯಾಕ್ಸು, ನಮಗ್ ಬರ್ಬೇಕಾಗಿರೋ ಆಸ್ತಿನ ಕೊಡಿಸ್ಬಿಡಪ್ಪ. ಬಾ ಹೋಗೋಣ. ಡೋಂಟ್ ವರಿ, ಕಾರ್ಡಿಯಾಟಿಕ್ ಪ್ಯಾರಾಮೀಟರ್ಸ್ ಎಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನಾದರೂ ವೇರಿಯೇಷನ್ಸ್ ಬಂತು ಅಂದರೆ ನಾನು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಅಮ್ಮ, ಡಾಕ್ಟ್ರು ನೋಡ್ತಾ ಇದ್ದಾರೆ, ಏನೂ ಆಗಲ್ಲ, ನೀನು ಯೋಚನೆ ಮಾಡಬೇಡ. ಇವ್ರಿಗೇನಾದ್ರೂ ಆದ್ರೆ ನಾನು ಉಳಿಯಲ್ಲ ಕಣೋ. ಅಮ್ಮ, ಹಾಗೆಲ್ಲ ಮಾತಾಡ್ಬೇಡ. ಹೋಗಿ ಎಷ್ಟೊತ್ತಾಯ್ತು, ಅವರು ಇನ್ನು ಏನಾಯ್ತು ಅಂತ ಹೇಳಿಲ್ಲ. ನೀನು ಹೋಗಿ ವಿಚಾರಿಸ್ಕೊಂಬಾರೋ. ಅಮ್ಮ, ದೇವ್ಕಿ ಹೋಗಿದ್ದಾಳಲ್ಲ, ಎಮರ್ಜೆನ್ಸಿ ವಾರ್ಡ್ ಒಳಗೆ ಯಾರನ್ನೂ ಅಲೋ ಮಾಡಲ್ಲ. ನಾನು ಹೋಗಿ ಕೇಳ್ತೀನಿ. ನಿನ್ ಗಂಡನ್ಗೇನು ಆಗಲ್ಲ. ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ನೀನ್ ತಲೆ ಕೆಡ್ಸ್ಕೋಬೇಡ, ಧೈರ್ಯವಾಗಿರು. ನೀನ್ ಈ ತರ ಅಳ್ತಾ ಕೂತ್ಕೊಂಡ್ರೆ ಅವ್ರು ಎದ್ದು ಬಂದು ನಿನ್ ಕಣ್ಣೀರು ಒರೆಸ್ತಾರ? ಟ್ರೀಟ್ಮೆಂಟ್ ಮುಗಿಯೋವರೆಗೂ ನೀನ್ ಧೈರ್ಯವಾಗಿರು. ನಾವೆಲ್ಲ ಇಲ್ವಾ ಇಲ್ಲಿ? ದೇವ್ಗೆ, ಅಮ್ಮಗೂ ಒಂದು ಮಾತು ಹೇಳ್ಬಹುದಿತ್ತಲ್ವಾ? ಈಗಷ್ಟೇ ಊರಿಗೆ ಹೋಗಿದ್ದಾರೆ. ಈ ವಿಷಯ ತಿಳಿಸಿದ್ರೆ ಅವಳಿಗೆ ತಾತನ ಮೇಲಿರೋ ಪ್ರೀತಿಗೆ ದಾರಿ ಉದ್ದಕ್ಕೂ ಅಳ್ಕೊಂತ ಬರ್ತಾಳೆ.